ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎನಾ ಟೆಕ್ ವರ್ಡ್. ಹ್ಯಾಪಿ ದೀಪಾವಳಿ ಎಲ್ರಿಗೂ. ಇನ್ನು ದಸರಾನೇ ಮುಗ್ದಿಲ್ಲ, ದೀಪಾವಳಿಗೆ ಶುಭಾಶಯಗಳು ಏನು ಕೇಳ್ತಿದ್ದೀನಿ ಅಂದರೆ, ಆಲ್ರೆಡಿ ನೀವು ಟೈಟಲ್ ಅಂಡ್ ಥಂಬ್ನೇಲ್ ಅಲ್ಲಿ ನೋಡಿರ್ತೀರ. ಇನ್ನೊಂದು 3 ದಿನ ಅಷ್ಟೇ ಗುರು, ನಮಗೆ ಪ್ರೀಮಿಯರ್ ಪ್ರೋ ಫೋನಿಗೆ ಬರ್ತಾ ಇದೆ. ಆಬ್ವಿಯಸ್ಲಿ ನೀವೇನಾದ್ರೂ ಎಡಿಟರ್ಸ್ ಆಗಿದ್ರೆ, ಏನಾದರೂ ಸಣ್ಣ ಪುಟ್ಟ ಎಡಿಟ್ಸ್ ಕ್ಯಾಪ್ ಕಟ್ ಅಲ್ಲಿ, VN ಅಲ್ಲಿ ಮತ್ತೆ ಇನ್ಶಾರ್ಟ್ ಅಲ್ಲಿ ಮಾಡ್ತಾ ಇದ್ರೆ, ಸೊ ನಿಮ್ಗೆ ಅಂತಾನೆ ಸ್ಪೆಷಲ್ ಆಗಿ ಪ್ರೀಮಿಯರ್ ಪ್ರೋ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಸಾಫ್ಟ್ವೇರ್. ಅದು ನೀವು ಇಲ್ಲೇನು ಒಂದು ಲಿಸ್ಟ್ ನೋಡ್ತಾ ಇದ್ದೀರಾ, ಈ ಲಿಸ್ಟ್ ಅಲ್ಲಿರೋ ಪ್ರತಿಯೊಂದು ಮೂವೀಸು ಪ್ರೀಮಿಯರ್ ಪ್ರೋ ಅಲ್ಲಿ ಎಡಿಟ್ ಆಗಿರುವಂತ ಮೂವೀಸ್ ಆಗಿರುತ್ತೆ. ಇಷ್ಟು ಬೀಸ್ಟ್ ಪವರ್ಫುಲ್ ಇರುವಂತ ಸಾಫ್ಟ್ವೇರ್ ನ ನಮಗೆ ಐಫೋನ್ ತಗೊಂಡ್ಬರ್ತಾ ಇದ್ದಾರೆ. ನಂಬರ್ 1 ರೀಸನ್ ಏನಕ್ಕೆ ಅಂದ್ರೆ HDR ಮೋಡ್ ನ ಈಸಿಯಾಗಿ ಆಕ್ಸೆಸ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ. ಲ್ಯಾಪ್ಟಾಪ್ ಅಲ್ಲಿ ಅಥವಾ PC ಅಲ್ಲಿ ನಾವೇನಾದ್ರೂ HDR ವಿಡಿಯೋಸ್ ನ ಎಡಿಟ್ ಮಾಡ್ಬೇಕಂದ್ರೆ ಅದಕ್ಕೆ HDR ಸಪೋರ್ಟ್ ಆಗುವಂತ ಒಂದು ಸಪೋರ್ಟೆಡ್ ಒಂದು ಎನ್ಕೋಡರ್ ನ ಅಟ್ಯಾಚ್ ಮಾಡಬೇಕು. ಸೊ ಅದೆಲ್ಲ ತುಂಬಾ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಆಗಿರುತ್ತೆ. ಅದ್ರ ಪ್ರೈಸ್ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಇದೇ ಆ ಚಿಕ್ಕ ಡಬ್ಬ. ಈ ಡಬ್ಬಕ್ಕೆ ನಾವು ಇಷ್ಟು ಪೇ ಮಾಡಬೇಕಾಗುತ್ತೆ. ಅದೇ ತರದ HDR ವಿಡಿಯೋಸ್ ನಮಗೆ ಕಂಪ್ಯೂಟರ್ ಅಷ್ಟು ಸಪೋರ್ಟೆಡ್ ಇರೋದಿಲ್ಲ. ಮೊಬೈಲ್ ಇರುವಂತ ಪ್ರೊಸೆಸರ್ ಗಳಿಗೆ ಚೆನ್ನಾಗಿ ಅದ್ರ ಸಪೋರ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವರು ಫಸ್ಟ್ ಐಫೋನ್ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ AI ನ ಆಡಿಯೋ ಟೂಲ್ಸ್ ನ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ವಿಡಿಯೋಸ್ಗೆ ಏನಾದ್ರು ವಾಯ್ಸ್ ಓವರ್ ಕೊಡ್ಬೇಕಂದ್ರೆ ನೀವು ಡೈರೆಕ್ಟ್ ಆಪ್ ಒಳಗಡೆ 1 ಟ್ಯಾಪ್ ಅಲ್ಲಿ ಆಡಿಯೋ ರೆಕಾರ್ಡ್ ಮಾಡಬಹುದು, ಮತ್ತೆ 1 ಟ್ಯಾಪ್ ಅಲ್ಲಿ ಆಡಿಯೋನ ಎನ್ಹಾನ್ಸ್ ಮಾಡಬಹುದು. ಅಂದ್ರೆ ಸ್ಟುಡಿಯೋ ಲೆವೆಲ್ ಆಡಿಯೋನ ನೀವು ಇದ್ರಲ್ಲಿ ಮಾಡ್ಕೊಬಹುದು. ಇಲ್ಲಿ ಹಾಕಿದ್ದೇನಲ್ಲ ಈ ತರ ಫೋಮ್ಸ್ ಗೇಮ್ಸ್ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದಷ್ಟೇ ಅಲ್ಲದೆ ಅಡೋಬಿ ಅವ್ರದ್ದು ಒಂದು ಫೈರ್ಫ್ಲೈ ಅಂದ್ಬಿಟ್ಟು ಒಂದು ಟೂಲ್ ಇದೆ. ಇದರಿಂದ ನೀವು ಅಕಸ್ಮಾತ್ ಏನಾದ್ರು ವಿಡಿಯೋಸ್ ಎಡಿಟ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ನ ಅವಶ್ಯಕತೆ ಇರುತ್ತೆ. ಅದನ್ನ ನೀವು ಡೈರೆಕ್ಟ್ ಆಗಿ ಆಪ್ ಒಳಗಡೆನೆ ಮಾಡ್ಕೊಬಹುದು. ಇನ್ ಕೇಸ್ ನೀವು ಎಲ್ಲ ಏನಾದ್ರು ಒಂದು ಲಂಡನ್ ಬ್ರಿಡ್ಜ್ ಆಗಿರ್ಬೋದು, ಅಥವಾ ಒಂದು ಅಮೆಝಾನ್ ಕಾಡ್ ಆಗಿರ್ಬೋದು, ಅಥವಾ ಏನಾದ್ರು ಒಂದು ಟ್ರಾಫಿಕ್ ಸ್ಟ್ರೀಟ್ ಆಗಿರ್ಬೋದು, ಈ ತರದ ಏನಾದ್ರು ಕ್ಲಿಪ್ಸ್ ಅವಶ್ಯಕತೆ ಇದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಹುಡುಕಿ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇವ್ರದ್ದು ಫೈರ್ಫ್ಲೈ ಇದೆಯಲ್ಲ, ಇದ್ರಲ್ಲಿ ಜನರೇಟ್ ಮಾಡಬಹುದು. ಮತ್ತೆ ಅಡೋಬಿ ಸ್ಟಾಕ್ ವಿಡಿಯೋಸ್ ಅಂತಾನೆ ಸುಮಾರು ಇರುತ್ತೆ. ಅದನ್ನ ಸಹ ನೀವು ಇದರಲ್ಲಿ ಯೂಸ್ ಮಾಡ್ಕೊಬಹುದು. ಯಾವುದೇ ರೀತಿ ಕಾಪಿರೈಟ್ಸ್ ನ ಇಶ್ಯೂ ಇದ್ರಲ್ಲಿ ಇರೋದಿಲ್ಲ. ನೀವು ಕಮರ್ಷಿಯಲ್ಗೂ ಸಹ ಇದನ್ನ ಯೂಸ್ ಮಾಡ್ಕೊಬಹುದು. ಮತ್ತೆ ಅದಷ್ಟೇ ಅಲ್ಲದೆ ಇದರಲ್ಲಿ ಇಮೇಜ್ ಟು ವಿಡಿಯೋ ಫೀಚರ್ ಕೂಡ ನಮ್ಗೆ ಇದ್ರಲ್ಲಿ ರೋಲ್ ಔಟ್ ಮಾಡ್ತಾ ಇದ್ದಾರೆ. ಇಮೇಜ್ ಟು ವಿಡಿಯೋ ಫೀಚರ್ ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ಸ್ವಲ್ಪ ಇವರು ಕ್ರೆಡಿಟ್ಸ್ ಇಟ್ಟಿರ್ತಾರೆ. ಆ ಕ್ರೆಡಿಟ್ಸ್ ನ ಬೈ ಮಾಡ್ಕೊಂಡು ನಾವು ಇದ್ರಲ್ಲಿ ಜನರೇಷನ್ ಮಾಡ್ಕೊಬಹುದು. ಈ ತರ ಒಬ್ಬ ಪೊಲೀಸು ಒಬ್ರು ಮನೆಗೆ ತನಿಖೆಗೆ ಹೋದ ತರ ನಾವು ಇಮೇಜ್ ನ ಇದರಲ್ಲಿ ಕೊಟ್ರೆ ಅದು ವಿಡಿಯೋ ತರ ಕನ್ವರ್ಟ್ ಆಗುತ್ತೆ. ಅವ್ರ ಮನೆ ಒಳಗಡೆ ಹೋಗ್ತಾ ಇರೋದು ಅಥವಾ ಏನಾದ್ರು ಸರ್ಚ್ ಮಾಡ್ತಾ ಇರೋದು, ಆ ತರದೊಂದು ವಿಡಿಯೋನ ಇದು ಜನರೇಟ್ ಮಾಡ್ಕೊಡುತ್ತೆ. ಅದನ್ನ ಸಹ ನಾವು ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಬಹುದು. ಮತ್ತೆ ಮಲ್ಟಿ ಲೇಯರ್ಸ್ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫೋನಲ್ಲಿ ನೀವು ಆಲ್ರೆಡಿ ಎಡಿಟ್ ಮಾಡ್ತಾ ಇರೋದಾದ್ರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ಸ್ವಲ್ಪ ಲಿಮಿಟ್ ಇರುತ್ತೆ ಲೇಯರ್ಸ್ಗೆ. ಇದರಲ್ಲಿ ಯಾವುದೇ ರೀತಿ ಲಿಮಿಟೇಷನ್ ಇರುತ್ತಿಲ್ಲ. ನೀವು ಆರಾಮಾಗಿ ನಿಮ್ಗೆ ಇಷ್ಟ ಬಂದಂಗೆ 20 ಲೇಯರ್ 30 ಲೇಯರ್ ಹಾಕೊಬಹುದು. ವಿಡಿಯೋನ ಒಂದು ಸಿನಿಮ್ಯಾಟಿಕ್ ಆಗಿ ಒಂದು ಎಂಗೇಜಿಂಗ್ ಆಗಿ ಇಡಬೇಕಂದ್ರೆ ನಮಗೆ SFX ನ ಅವಶ್ಯಕತೆ ಇರುತ್ತೆ. ಸೊ ಈ SFX ನ ನಾವು ಸುಮಾರು ಕಡೆ ಹುಡುಕಿ ಮತ್ತೆ ಅದು ಕಾಪರೇಟ್ ಇದೆಯೋ ಬೈ ಮಾಡಬೇಕು ಅನ್ನೋ ಟೆನ್ಷನ್ ಅಲ್ಲೆಲ್ಲ ಇರೋದು ಬೇಡ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಒಂದು ಸ್ಟ್ರೀಟ್ ಅಲ್ಲಿ ಬಸ್ ಹೋಗ್ತಾ ಇರೋದು, ಒಂದು ಸೀನ್ಗೆ SFX ಬೇಕಂದ್ರೆ ನೀವು ಅಲ್ಲಿ ಅದಕ್ಕೆ ರೆಫರೆನ್ಸ್ ಕೊಡ್ಬೋದು. ಈ ತರ ರೆಫರೆನ್ಸ್ ಕೊಟ್ರೆ ಆ ರೆಫರೆನ್ಸ್ ನ ತಗೊಂಡು AI ಮುಖಾಂತರ ಇದೊಂದು ಆಡಿಯೋನ ಜನರೇಟ್ ಮಾಡಿ ನಮಗೆ ಕೊಡುತ್ತೆ. ಆ ಆಡಿಯೋ ಅಕ್ಯುರೇಟ್ ಆಗಿ ಅದಕ್ಕೆ ಸೂಟ್ ಆಗುತ್ತೆ ಅಂತಾನೆ ಇವ್ರು ಹೇಳ್ತಾ ಇದಾರೆ. ಬಟ್ ಆದ್ರೆ ಅದು ಬಂದ್ಮೇಲೆ ನಾನು ಒಂದ್ಸರಿ ಟ್ರೈ ಮಾಡಬೇಕು. ಅದಷ್ಟೇ ಅಲ್ತಾನೆ ನಮ್ಗೆ ಇದರಲ್ಲಿ ಫೈರ್ಫ್ಲೈ ಇಂದ ಇಂಟ್ರೆಸ್ಟಿಂಗ್ ಟೆಕ್ಸ್ಟ್ ಗಳನ್ನ ಸಹ ಕ್ರಿಯೇಟ್ ಮಾಡಬಹುದು. ನೀವು ಅಕಸ್ಮಾತ್ ಏನಾದ್ರು ನನಗೆ ಹುಲಿ ಚರ್ಮದ ಪ್ಯಾಟರ್ನ್ ಅಲ್ಲಿ ಟೈಗರ್ ಅಂತ ಟೆಕ್ಸ್ಟ್ ಬೇಕಂದ್ರೆ ನೀವು ಅಲ್ಲಿ ಹಾಕಿದ್ರೆ ಈಸಿಯಾಗಿ ಅದು ಬರುತ್ತೆ. ನೀವು ಈ ಆಪ್ ಅಲ್ಲಿ ಈಸಿಯಾಗಿ ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ, ಮತ್ತೆ ಟಿಕ್ಟಾಕ್ ಇಂಡಿಯಾದಲ್ಲಿ ಇಲ್ಲ. ಸೊ ಈ ತರ ಪ್ಲಾಟ್ಫಾರ್ಮ್ಸ್ಗೆ ನೀವೇನಾದ್ರೂ ವಿಡಿಯೋಸ್ ಮಾಡ್ಬೇಕಂದ್ರೆ ಇದರಲ್ಲಿ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಮಗೆ ಇನ್ನೂ ಕೆಲವೊಂದು ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ. ನೀವು ಬೇಸಿಕ್ ಎಲ್ಲ ಎಡಿಟ್ ಮಾಡ್ಬಿಟ್ಟಿರ್ತೀರ, ಸ್ವಲ್ಪ ಕಲರ್ ಗ್ರೇಡ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಮಾಡ್ಕೊಬಹುದು. ಬಟ್ ಆದ್ರೆ ನಿಮ್ಗೆ ಇನ್ನೂ ಅಡ್ವಾನ್ಸ್ ಲೆವೆಲ್ ನ ಕಲರ್ ಗ್ರೇಡ್ ಮಾಡ್ಬೇಕಂದ್ರೆ ನೀವು ಇದೇ ಸೇಮ್ ಪ್ರಾಜೆಕ್ಟ್ ನ PC-ಗೂ ಸಹ ಟ್ರಾನ್ಸ್ಫರ್ ಮಾಡ್ಕೊಂಡು ಅಡೋಬಿ ಪ್ರೀಮಿಯರ್ ಪ್ರೋ ಅಲ್ಲೇ ನೀವು ಅದನ್ನ ಕಲರ್ ಗ್ರೇಡ್ ಸಹ ಮಾಡ್ಕೊಬಹುದು. ಮತ್ತೆ ಇದರಲ್ಲೇ ಸಹ ನೀವು ಎಕ್ಸ್ಪೋರ್ಟ್ ಸಹ ಮಾಡ್ಕೊಬಹುದಾಗಿದೆ. ಎಕ್ಸ್ಪೋರ್ಟ್ ಮಾಡಿದಾಗ ಕ್ವಾಲಿಟಿ ಏನು ಡ್ರಾಪ್ ಆಗೋದಿಲ್ಲ, ಯಾವುದೇ ರೀತಿ ವಾಟರ್ ಮಾರ್ಕ್ ಬರೋದಿಲ್ಲ. ಮತ್ತೆ ಬೇರೆ ಆಪ್ಗಳ ತರ ಇದರಲ್ಲಿ ಕಂಪ್ರೆಸ್ಡ್ ವಿಡಿಯೋ ಎಕ್ಸ್ಪೋರ್ಟ್ ಆಗೋದಿಲ್ಲ. ರಾ ಏನಿದೆ ನೀವೇನು ಇನ್ಪುಟ್ ಕೊಟ್ಟಿರ್ತೀರ, ಸೊ ಅದೇ ಕ್ವಾಲಿಟಿಯಲ್ಲಿ ನಮಗೆ ಔಟ್ಪುಟ್ ನೋಡೋದಕ್ಕೆ ಸಿಗುತ್ತೆ. ಆಕ್ಚುಲಿ ಕ್ಯಾಪ್ ಕಟ್ ನ ಕಿಲ್ ಮಾಡೋದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ. ಬಟ್ ಆದ್ರೆ ಮೊಬೈಲ್ ಅಲ್ಲಿ ಎಡಿಟ್ ಮಾಡೋದಕ್ಕಿಂತ ಅಷ್ಟು ವರ್ಕ್ ಫ್ಲೋ ಈಸಿ ಅಂತ ಅನ್ಸೋದು ನಮಗೆ ಟ್ಯಾಬ್ ಗಳಲ್ಲಿ. ಟ್ಯಾಬ್ ಅಂದ್ರೆ ಇವಾಗ ಸದ್ಯಕ್ಕೆ ಆಂಡ್ರಾಯ್ಡ್ ಟ್ಯಾಬ್ ಗಳಲ್ಲಿ ಅವೈಲೇಬಲ್ ಇಲ್ಲ. ಈ ತರದ್ದು ಇದು ಯಾವುದೋ ಒಂದು ಕಚ್ಚಿರೋ ಆಪಲ್ ಇರುತ್ತಲ್ಲ, ಈ ತರದ ಟ್ಯಾಬ್ ಗಳಲ್ಲಿ ಅವೈಲೇಬಲ್ ಇರುತ್ತೆ. ಆಬ್ವಿಯಸ್ಲಿ ನಮಗೆ ಲಾಸ್ಟ್ ಟೈಮ್ ಕೂಡ ಇದೇ ತರ ಹೇಳಿ ನಮ್ಮನ್ನ ಬಕ್ರಾಗಳನ್ನ ಮಾಡಿ ಆಪಲ್ M2 ಅಂದ್ಬಿಟ್ಟು ಒಂದು ಚಿಪ್ ನೊಂದಿಗೆ ಇದರಲ್ಲಿ ಡಾವಿನ್ಸಿ ರಿಸಾಲ್ವ್ ನ ಸಪೋರ್ಟ್ ಬರುತ್ತೆ ಅಂತ ಹೇಳಿ ಐಪ್ಯಾಡ್ ನ ಪರ್ಚೇಸ್ ಮಾಡಿಸಿದ್ರು. ಬಟ್ ಓಕೆ, ಆಮೇಲೆ ಸುಮಾರು ದಿನಗಳ ನಂತರ ಡಾವಿನ್ಸಿ ರಿಸಾಲ್ವ್ ಬಂತು. ಡಾವಿನ್ಸಿ ತುಂಬಾ ಇಂಪ್ರೂವ್ ಆಯ್ತು. ಡಾವಿನ್ಸಿ ಇವಾಗ ಬೀಸ್ಟ್ ಅಂತ ಹೇಳ್ಬೋದು. ಇನ್
ಕೇಸ್ ಡ್ಯಾವೆನ್ಸಿ ಏನಾದರೂ ಫೋನ್ಗಳಿಗೆ ಬಂದರೆ ನೀವು ನಿಜವಾಗ್ಲೂ ಮಿನಿಮಮ್ ಫೋನ್ಗೆ 1 ಲಕ್ಷ ರೂಪಾಯಿ ಎತ್ತಿಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ನಮಗೆ ಡ್ಯಾವೆನ್ಸಿ ಅವ್ರದ್ದು ಕ್ಯಾಮ್ರಾ ಆ್ಯಪ್ ಒಂದಿದೆ. ನೀವೇನಾದರೂ ಐಫೋನಲ್ಲೇ ಶೂಟ್ ಮಾಡ್ತೀನಿ ಅನ್ನೋರು ಒಂದ್ಸರಿ ಈ ಡ್ಯಾವೆನ್ಸಿ ಕ್ಯಾಮ್ರಾ ಆ್ಯಪ್ನ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಅಂತ ಇರುತ್ತೆ, ಈ ಆ್ಯಪ್ನ ಐಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಇದರಲ್ಲಿ ಕಸ್ಟಮ್ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಡಿಫ್ರೆಂಟ್ ವೇರಿಯಂಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ಪ್ರೋ ಲೆವೆಲ್ ಅಲ್ಲಿ ವಿಡಿಯೋಗ್ರಫಿ ಆದ್ರೆ ಮಾಡ್ಬೋದು. ಸೊ ಇವಾಗಲೇ ಆಪ್ ಸ್ಟೋರ್ಗೆ ಹೋಗ್ಬಿಟ್ಟು ಪ್ರೀಮಿಯರ್ ಪ್ರೋ ಅಂತ ಸರ್ಚ್ ಮಾಡಿ ಇದನ್ನ ಇವಾಗಲೇ ಗೆಟ್ ಅಂತ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಸೊ ನೀವು ಅದನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರಾದರೂ ಎಡಿಟರ್ಸ್ ಅಂತ ಇರ್ತಾರಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವಾಗಲೂ ಬಲ್ಕಿ ಲ್ಯಾಪ್ಟಾಪ್ಸ್ ನ ಕ್ಯಾರಿ ಮಾಡೋ ಬದಲು ಸಿಂಪಲ್ ಆಗಿ ಒಂದು ಮೋಟೋ G86 ಆ ಥರ ಫೋನಲ್ಲಿ ಎಡಿಟ್ ಮಾಡೋ ಆಪ್ಷನ್ ಬಂದರೆ ತುಂಬ ಒಳ್ಳೇದು ಅಂತ ಅನ್ಕೊಂತೀನಿ. ಇಲ್ಲಾಂದರೆ ಟೆಕ್ನೋ ಪೋವಾ ಬಜೆಟ್ ಫ್ರೆಂಡ್ಲಿ 10,000 ಒಳಗಡೆ ಫೋನ್ಗಳಲ್ಲಿ ಇದು ಸಪೋರ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸೊ ಇದು ಬಂದಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತುಂಬ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆಂಡ್ರಾಯ್ಡ್ ಫೋನಲ್ಲಿ iOS-ನ ಇನ್ಸ್ಟಾಲ್ ಮಾಡಿ ಇದನ್ನು ಟ್ರೈ ಮಾಡೋ ಅಂತ ಕೇಪಬಲ್ ಇದ್ದರೆ ಇವಾಗಲೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.